ಚಿನ್ನದ ವಿಚಾರದಲ್ಲಿ ಆಗಿರುವಂತ ಯಾಮಾರಿಸೋ ಪ್ರಕರಣದಲ್ಲಿ ಈಗ ಬೆಳವಣಿಗೆ ಆಗ್ತಾ ಇರೋದು ಐಶ್ವರ್ಯ ಗೌಡಳನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಆಗಿರೋದೇನು? 14 kg 600 ಗ್ರಾಂ ಚಿನ್ನ ಪಡೆದು ವಂಚನೆ ಮಾಡಿರುವಂತ ಆರೋಪದಲ್ಲಿ ಈಗ ವಿಚಾರಣೆ ನಡೀತಾ ಇದೆ ಐಶ್ವರ್ಯ ಗೌಡದ್ದು. ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರೋದು. ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. 14 kg 600 ಗ್ರಾಂ ಚಿನ್ನವನ್ನ ಪಡೆದು ವಂಚನೆ ಮಾಡಿರುವಂತ ಆರೋಪ ಇದು. ದೂರುದಾರೆ ವನಿತಾ ಐತಾಳ್ ಮತ್ತು ಆರೋಪಿ ಐಶ್ವರ್ಯ ಗೌಡ ಮುಖಾಮುಖಿಯಾಗಿದ್ದಾರೆ. ಎಲ್ಲಾ ದಾಖಲೆಗಳನ್ನ ಪೊಲೀಸರಿಗೆ ಈಗ ಒಪ್ಪಿಸಿದ್ದಾರೆ ದೂರುದಾರೆ ವನಿತಾ ಐತಾಳ್. ಡಿ.ಕೆ. ಸುರೇಶ್ ಅವರ ಸೋದರಿ ಅಂತ ಹೇಳಿಕೊಂಡು ಚಿನ್ನವನ್ನ ವಂಚನೆ ಮಾಡಿರುವಂತ ಕೇಸ್ ಈಗ ಐಶ್ವರ್ಯ ಗೌಡ ಮೇಲಿರೋದು. ಈ ಐಶ್ವರ್ಯ ಗೌಡ ಈಗ ಚಂದ್ರಲೇಔಟ್ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ, ವಿಚಾರಣೆಗೆ ಒಳಪಟ್ಟಿದ್ದಾರೆ. ಆ ಕಡೆಗೆ ಯಾರ ಆರೋಪವನ್ನ ಮಾಡಿದ್ದಾರೆ ವನಿತಾ ಐತಾಳ್ ಅವರ ಗೆಳತಿಯೂ ಸಹ, ಜೊತೆಗೆ ಈ ಕಡೆಗೆ ಐಶ್ವರ್ಯ ಗೌಡ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. 14 kg 600 ಗ್ರಾಂ ಚಿನ್ನ ವಂಚನೆ ಮಾಡಿರುವಂಥ ಪ್ರಕರಣ ಇದು. ಸೊ ಈಗ ಎಲ್ಲ ದಾಖಲೆಗಳನ್ನು ಕೂಡ ಪೊಲೀಸರ ಮುಂದೆ ಒಪ್ಪಿಸಿದ್ದಾರೆ ದೂರುದಾರೆ ವನಿತಾ ಐತಾಳ್. ಈ ಪ್ರಕರಣ ಇನ್ನು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಅದನ್ನು ಇತ್ಯರ್ಥ ಆಗುತ್ತಾ ಅಥವಾ ಇಲ್ವಾ? 14 kg 600 ಗ್ರಾಂ ಬರುತ್ತಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಬರುತ್ತಾ? ಯಾವ ರೀತಿ ಇತ್ಯರ್ಥ ಆಗುತ್ತೆ ಈ ಪ್ರಕರಣ ಅನ್ನುವಂಥದ್ದನ್ನು ಈಗ ನೋಡಬೇಕಾಗಿದೆ. ಗಣ್ಯ ವ್ಯಕ್ತಿಗಳಿಂದ ಆಕೆಗೇನು ಲಾಭ ಅಂತಂದ್ರೆ, ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರಿಸೋದು, ನನ್ನ ಬ್ಯಾಂಕ್ ಇದೆ ಅಂತ ತೋರಿಸೋದು, ನಿಮ್ಮ ದುಡ್ಡು ತಗೊಬಂದು ಇಲ್ಲಿಡಿ, ನಾವು ಸಹಾಯ ಮಾಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ನಾವು ಇಷ್ಟು ಕೊಡ್ತೀವಿ, ನಿಮ್ಮ ಬ್ಲ್ಯಾಕ್ ಮನಿನ ವೈಟ್ ಮಾಡ್ತೀವಿ ಅಂತ ಹೇಳೋದು ಇದೇ ಅವ್ರ ಕೆಲಸ. ಎಲ್ರಿಗೂ ಇದೇ ಥರ ಹೇಳೋದು, ತಗೊಳ್ಳೋದು. ಕೆಲವರಿಗೆ ಈಕೆ ಕೊಟ್ಟಿರೋರು ಎಲ್ಲರೂ ಬ್ಲ್ಯಾಕಲ್ಲಿ ಕೊಟ್ಬಿಟ್ಟಿದ್ದಾರೆ, ವೈಟಲ್ಲಿ ಕೊಟ್ಟಿರೋರು ತುಂಬ ಕಡಿಮೆ. ಹಾಗಾಗಿ ಈಗ ನಮ್ಮ ವಿಷಯಗಳಿಗೆ ಒಂದು 10 ಜನನೇ ಎತ್ಕಟ್ಟಿದ್ರೆ ಒಂದು 8 ಜನ ನಾನು ಪರವಾಗಿ ಮಾತಾಡ್ಬೋದೇನೋ, ಅದರಲ್ಲೂ ಒಂದಿಬ್ಬರು ಟ್ರಿಗರ್ ಆಗಿ ಬಂದೇ ಬರ್ತಾರೆ. ಈಕೆ ಮಾಡಿರೋ 10 ಜನನಲ್ಲಿ ಎತ್ಕಟ್ಟಕ್ಕೆ 10 ಜನ ನಾನು ಯಾರನ್ನೂ ಎತ್ಕಟ್ಟಕ್ಕೆ ಇದುವರೆಗೂ ಹೋಗಿಲ್ಲ. ಆ ಸಾಹಸ ಕೂಡ ನಾನು ಮಾಡಕ್ಕೆ ಹೋಗಲ್ಲ. ಯಾಕಂತಂದ್ರೆ ಅಷ್ಟೊಂದೆಲ್ಲ ಬೇಡ. ನಾನು ದೇವ್ರನ್ನ ನಂಬಿದ್ದೀನಿ, ಆಕೆ ದೇವ್ರನ್ನ ನಂಬಿದ್ದೀನಿ ಅಂತ ಸುಳ್ಳು ಸೃಷ್ಟಿಗಳನ್ನ ಹಬ್ಬಿಸ್ಬೋದು. ಬಟ್ ನಾನು ಅದೆಲ್ಲ ಮಾಡಕ್ಕೆ ಹೋಗಲ್ಲ. ಕೆಲವು ದಿನ ಕಳೆದ್ರೆ ಅವರಾಗಿದ್ದವರೇ ಎಲ್ಲರೂ ಮುಂದೆ ಬರ್ತಾರೆ. ಆಕೆ ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ, ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ, ಎಷ್ಟು ಜನದ ಜೀವನ ಹಾಳು ಮಾಡಿ. ನಿನ್ನೆ ಒಂದು ವಿಡಿಯೋದಲ್ಲಿ ಆಕೆ ಮಾತಾಡಿರೋದು ನೋಡಿದೆ. ನಂದು ಎಲ್ಲ ಆಫೀಸರ್ಸ್ಗಳು, ಅವ್ರ ವೈಫ್ಸ್ಗಳು, ಯಾವ್ದ್ಯಾವುದೋ ಯಾರ್ಯಾರ್ದು ಅದು ಇದು ಅಂದ್ಕೊಂಡು ಒಂದಷ್ಟು ಜನದ್ದು ಹೇಳ್ತಾ ಇದ್ರು. ಅವ್ರು ಯಾರ್ಯಾರ ಹತ್ರ ಮಾಡಿದ್ದಾರೆ, ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ, ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಯಾವುದು ಬೇಡ ಸರ್. ಅವ್ರು ಓಂಕಾರ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕ್ ಓಪನ್ ಮಾಡಿದಾರಲ್ಲ, ಅದರಲ್ಲಿ ಇವತ್ತು ಫಂಡ್ ಎಷ್ಟಿದೆ ಅಂತ ಕೇಳಿ. 100 ಜನ ಅದಕ್ಕೆ ತಗೊಬಂದು ಫಂಡ್ ಹಾಕ್ಬಿಟ್ಟು ಪಾಪ ಮನೇಲಿ ಕೂತಿದಾರಲ್ಲ, ಆ ಫಂಡ್ ಎಷ್ಟಿದೆ ಅಂತ ಕೇಳಿ. ಓಂಕಾರ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಇವತ್ತು ಏನು ದುಡ್ಡಿದೆ ಅಂತ ಕೇಳಿ. ಎಲ್ಲರೂ ಇನ್ವೆಸ್ಟ್ ಮಾಡಿದಾರಲ್ಲ, ಆ ದುಡ್ಡಲ್ಲಿ ಇದೆಯಾ ಅಂತ ಕೇಳಿ ಸಾಕು. ಆಕೆ ಬಂಡವಾಳ ಈಚೆ ಏನು ಅಂತ ಬರುತ್ತೆ. ಸುಮ್ಮನೆ ನಾನು ಹೇಳಿಲ್ವಾ, ನಾನು ಬಾಯ್ ಬಿಟ್ಟು ಅವಳ ಬಗ್ಗೆ ಮಾತಾಡಿ 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 ನನಗೆ ಆಲ್ರೆಡಿ ಅವಳನ್ನ ಫ್ರೆಂಡ್ ಅನ್ನೋದೇ ನನ್ನ ಮನಸ್ಸಿಂದ ಹೊಟ್ಟೋಗ್ಬಿಟ್ಟಿದೆ. ಈಗ ನಾನು ಬಾಯ್ ಬಿಟ್ಟು ಅವಳ ಬಗ್ಗೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಐಶ್ವರ್ಯ ಗೌಡ ಹೇಳ್ತಾ ಇರೋದು ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ವನಿತಾ ಐತಾಳ್ ಮೇಲೆ. ಬಟ್ ಈ 14 kg 600 ಗ್ರಾಂ ವಿಚಾರದಲ್ಲಿ ಐಶ್ವರ್ಯ ಗೌಡ ಮಾತನಾಡ್ತಾ ಇದ್ದಾರಾ? ಹೌದು, ನಾನು ತಗೊಂಡಿದ್ದೆ, ಕೊಡಬೇಕಾಗಿದೆ, ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿದೆಯಾ? ಆಡಿಯೋ ಕಾಲನ್ನು ಹೊರತುಪಡಿಸಿದರೆ ಈ ವಿಚಾರದಲ್ಲಿ ಬಹಿರಂಗವಾಗಿ ಏನಾದರೂ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ನಾನು ತಗೊಂಡೇ ಇಲ್ಲ, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಸ್ಟ್ಯಾಂಡ್ ಏನಾದರೂ ಇದೆಯಾ ಐಶ್ವರ್ಯ ಗೌಡಳದ್ದು? ಅರುಣ್, ಐಶ್ವರ್ಯ ಗೌಡ ಇಲ್ಲಿವರೆಗೂ ಕೂಡ ನಾನು ಏನು ಚಿನ್ನಾಭರಣ 14.5 kg ಚಿನ್ನಾಭರಣ ಪಡೆದಿದ್ದೀನಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ. ಬದಲಾಗಿ ದೂರದಾರಿಯಾಗಿರುವಂಥ ವನಿತಾ ಐತಾಳ್ ವಿರುದ್ಧವೇ ಆರೋಪ ಮಾಡ್ತಾ ಇರುವಂಥದ್ದು. ಆಕೆ ಕೂಡ ಫ್ರಾಡ್ ಇದ್ದಾಳೆ, ಆಕೆ ಕೂಡ ಸಾಕಷ್ಟು ಜನಕ್ಕೆ ವಂಚನೆ ಮಾಡಿದ್ದಾಳೆ, ಬರೀ ನನ್ನ ಬಗ್ಗೆ ಮಾತ್ರ ಯಾಕೆ ತೋರಿಸ್ತಾ ಇದ್ದಾರೆ, ಆಕೆ ಬಗ್ಗೆ ಕೂಡ ತೋರಿಸಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಇಲ್ಲಿರುವಂಥ ಪ್ರಶ್ನೆ, ವನಿತಾ ಐತಾಳ್ ಏನು ದೂರದಾರಿ ಇದ್ದಾರೆ, ಇವತ್ತು ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ಸೂಕ್ತ ದಾಖಲೆಗಳು ಮತ್ತು ಆ ವಾಯ್ಸ್ ರೆಕಾರ್ಡ್ ಏನಿತ್ತು ಡಿ.ಕೆ. ಸುರೇಶ್ ಹೆಸರಲ್ಲಿ ಫೋನ್ ಮಾಡಿದ್ದಂಥ ವಾಯ್ಸ್ ರೆಕಾರ್ಡ್ ಏನಿತ್ತು ಅದನ್ನು ತಗೋಬರೋಕ್ಕೆ ಚಂದ್ರಲೇಔಟ್ ಪೊಲೀಸರು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ವನಿತಾ ಐತಾಳ್ ಕೂಡ ಪೊಲೀಸರ ಮುಂದೆ ಹಾಜರಾಗಿ ಆ ವಾಯ್ಸ್ ಏನಿತ್ತು, ವಾಯ್ಸ್ ನೋಟ್ ಇತ್ತು, ಅದು ಮತ್ತು ಐಶ್ವರ್ಯ ಗೌಡಗೆ 14.5 kg ಚಿನ್ನಾಭರಣ ಕೊಟ್ಟಿರೋದ್ರ ಬಗ್ಗೆ ಸೂಕ್ತ ದಾಖಲೆಗಳನ್ನು ನೀಡಿರುವಂಥದ್ದು. ನೀಡಿದ ನಂತರದಲ್ಲಿ ಈ ವಿಚಾರವಾಗಿ ಆಕೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ನನಗೆ ಮೋಸ ಆಗಿರೋದ್ರ ಬಗ್ಗೆ ನನಗೆ ಸೂಕ್ತ ದಾಖಲೆಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿದ್ದೀನಿ. ಆಕೆ ಹೇಳದಂತೆ ನಾನು ಯಾರಿಗಾದರೂ ಮೋಸ ಮಾಡಿದರೆ
ಅದಕ್ಕೆ ಬೇಕಾದಂಥ ಸೂಕ್ತ ದಾಖಲೆಗಳು ಪೊಲೀಸರಿಗೆ ನೀಡಲಿ ಅನ್ನೋ ಮಾತನ್ನು ಹೇಳುವಂಥದ್ದು. ಮತ್ತು ನಟ ಧರ್ಮ ಏನಿದ್ರು, ಧರ್ಮ ಮಿಮಿಕ್ರಿ ವಾಯ್ಸಲ್ಲಿ ಅಂದರೆ DK ಸುರೇಶ್ ವಾಯ್ಸಲ್ಲಿ ಮಾತಾಡಿರೋದ್ರ ಬಗ್ಗೆ ಧರ್ಮನೇ ವನಿತಾ ಬಳಿ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪೊಲೀಸರ ವಿಚಾರಣೆ ವೇಳೆಯಲ್ಲೂ ಕೂಡ ಅದು ಬೆಳಕಿಗೆ ಬಂದಿರುವಂಥದ್ದು. ಸದ್ಯಕ್ಕೀಗ ಆರೋಪಿಗಳಾದಂಥ ಐಶ್ವರ್ಯ ಗೌಡ, ಆಕೆ ಪತಿ ಹರೀಶು ಮತ್ತು ನಟ ಧರ್ಮ ಮೂವರಿಗೂ ಕೂಡ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದರು. ಇವತ್ತು 10:30 ಸುಮಾರಿಗೆ ಐಶ್ವರ್ಯ ಗೌಡ ಮತ್ತು ಅವರ ಪತಿ ಹರೀಶ್ ಕೂಡ ವಿಚಾರಣೆಗೆ ಹಾಜರಾಗಿದ್ದರೆ ನಟ ಧರ್ಮ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಯಾವಾಗ ದೂರುದಾರೆ ವನಿತಾ ಐತಾಳು ಮತ್ತು ಐಶ್ವರ್ಯ ಗೌಡ ಪತಿ ಹರೀಶ್ ಮೂವರು ಕೂಡ ಪೊಲೀಸ್ ಠಾಣೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಮುಖಾಮುಖಿ ಇಬ್ಬರನ್ನು ಕೂರಿಸಿ ಅವರ ವ್ಯವಹಾರ ಏನು, ಎಷ್ಟು ವರ್ಷಗಳಿಂದ ವ್ಯವಹಾರ ಮಾಡ್ತಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನು ದಾಖಲೆ ಇದೆ, ಇವ್ರ ಹತ್ರ ಏನು ದಾಖಲೆ ಇದೆ ಅನ್ನೋದನ್ನ ಎರಡನ್ನೂ ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಿರುವಂಥದ್ದು. ಸದ್ಯಕ್ಕೀಗ ವನಿತಾ ಐತಾಳು ವಿಚಾರಣೆ ಮುಗಿಸಿ ಆ ದಾಖಲೆಗಳನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ಇನ್ನೂ ಕೂಡ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಇಬ್ಬರು ಕೂಡ ವಿಚಾರಣೆಗೆ ಒಳಪಟ್ಟಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.